ಹಲೋ ಎಲ್ಲರೂ ನಮಸ್ಕಾರ. ಇವತ್ತು ಬದನೆಕಾಯನ್ನು ಸುಟ್ಟು ಚಟ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು 2 ದೊಡ್ಡದಾಗಿರುವಂಥ ಬದನೆಕಾಯನ್ನು ತಗೊಂಡಿದ್ದೀನಿ. ಆಮೇಲೆ ಸೈಡ್ ಇಟ್ಟು ಈಗ ಚಟ್ನಿಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ರಿಂದ 3 ಈರುಳ್ಳಿ ತೊಗೊಳ್ಳಿ. ಎಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಆದಷ್ಟು ಚಿಕ್ಕದಾಗೆ ಕಟ್ ಮಾಡಿ, ಯಾಕೆಂದರೆ ದೊಡ್ಡದಾದರೆ ಇದು ಬಂದ್ಬಿಡುತ್ತೆ, ಈರುಳ್ಳಿ ಘಾಟ ಇರುತ್ತಲ್ಲ ಅದು ಬರುತ್ತೆ. ಅದಕ್ಕಾಗಿ ನಾನು ಘಾಟದ ಸಲುವಾಗಿಯೇ ಒಂದು ಬೌಲಿಗೆ ಈರುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಆ ಈರುಳ್ಳಿಗೆ ನೀರು ಹಾಕಿ ಒಂದು ಸ್ಪೂನಿಲ್ಲ 2 ಸ್ಪೂನು ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕಿ ಒಂದು 5 ರಿಂದ 10 ನಿಮಿಷ ಅದನ್ನು ಹಂಗೆ ಬಿಟ್ಟರೆ ಅದು ಉಪ್ಪೆಲ್ಲ ಹೀರ್ಕೊಂಡು ಘಾಟ ಎಲ್ಲ ಕಡಿಮೆ ಆಗುತ್ತೆ. ಸ್ವಲ್ಪ ಕಲಸಿ ಚೆನ್ನಾಗಿ. 2 ಟೊಮೊಟೊನ ತೊಗೊಂಡಿದ್ದೀನಿ ನಾನು. ಟೊಮೊಟೊನು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಈ ಚಟ್ನಿಗೆ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಇನ್ನೂ ಚಿಕ್ಕದಾದರೆ ಇನ್ನೂ ಚಿಕ್ಕದು ಮಾಡ್ಕೊಳ್ಳಿ. ನನ್ನ ಕೈಲಾದಷ್ಟು ನಾನು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಆಮೇಲೆ ನೆನೆಸಿಟ್ಕೊಂಡಿರೋ ಈರುಳ್ಳಿನ ಒಂದು ಜಾಲರಿಗೆ ಹಾಕಿ ಆ ನೀರೆಲ್ಲ ತೆಗೀರಿ. ತೆಗೆದಾದ್ಮೇಲೆ ನಾನು ಈರುಳ್ಳಿ ಟೊಮೆಟೊನ ಒಂದೇ ಬೌಲಲ್ಲಿ ಹಾಕಿ ಸೈಡಲ್ಲಿ ಇಡ್ತೀನಿ. ಸೈಡಲ್ಲಿ ಇಟ್ಕೊಂಡು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಇದನ್ನು ಇಡ್ತೀನಿ ಫ್ಲೇಮ್ ಮೇಲೆ, ಒಂದು ಜಾಲರಿ. ಆ ಜಾಲರಿಲಿ ನಾವು ಬದನೆಕಾಯಿನ ಸುಡಬೇಕು. ಬದನೆಕಾಯಿ ಫುಲ್ಲು ಎಲ್ಲ ರೌಂಡಾಗಿ ಚೆನ್ನಾಗಿ ಸುಡಬೇಕು, ಯಾಕಂದರೆ ಸಿಪ್ಪೆ ತೆಗಿಯೋಕ್ಕೆ ಈಜಿ ಆಗುತ್ತೆ. ಎಲ್ಲ ಕಡೆ ಚೆನ್ನಾಗಿ ಸುಡಬೇಕು. ಅದು ಬದನೆಕಾಯಿ ಎಷ್ಟು ಚೆನ್ನಾಗಿ ಸುಡುತ್ತೋ ಅಷ್ಟು ಟೇಸ್ಟ್ ಬರುತ್ತೆ, ಹಾಗೆ ಸಿಪ್ಪೆ ತೆಗಿಯೋಕ್ಕೂ ಸುಲಭ ಆಗುತ್ತೆ ಅಂತ. ಒಂದು 5 ರಿಂದ 10 ನಿಮಿಷ ಅದನ್ನು ಸುಡೋಕೆ ಬೇಕಾದಕ್ಕೆ ಟೈಮು. ಸ್ವಲ್ಪ ಒಂದು 1 ನಿಮಿಷಕ್ಕೆ 2 ನಿಮಿಷಕ್ಕೆ ತಿರುಗಿಸ್ತಾ ಇರ್ಬೇಕು ಅದನ್ನು. ನೋಡಿ ಈಗ ಒಂದು 50% ಆಗಿದೆ. ನೋಡಿ ಈ ರೀತಿ ಎಲ್ಲ ಕಡೆ ಬಾಲ್ಡಾಗಿ ಸ್ವಲ್ಪ ತಂದೂರಿ ಸ್ಟೈಲಲ್ಲಿ ಇರುತ್ತೆ. ನೋಡಿ ಯಾವ ರೀತಿ ಸುಟ್ಟಿದೆ ಅಂತ. ಈ ರೀತಿ ಆಗಿರಬೇಕು. ಆಗಲೇ ಅವನ್ನ ತಳಗಿಟ್ಟುಕೊಂಡು ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೊಳ್ಳಿ. ಆ ಕಪ್ ಕಲರ್ ಎಲ್ಲ ಸಿಪ್ಪೆ ಏನಿರುತ್ತೆ ಅದನ್ನು ನೀಟಾಗಿ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಸುಡುತ್ತಿರುತ್ತೆ ಎಲ್ಲ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮಾಡಿ. ಸಿಪ್ಪೆನ ನೀಟಾಗಿ ತಕ್ಕೊಳ್ಳಿ ಎಲ್ಲ ಕಡೆ ಚೆನ್ನಾಗಿ. ಆ ಸಿಪ್ಪೆ ಇದ್ದರೆ ಒಂಥರ ಅದು ಒತ್ತಿದ್ದು ಬಾಯಲ್ಲಿ ಕರಕ್ ಅಂತ ಸೌಂಡ್ ಆಗುತ್ತೆ. ಚೆನ್ನಾಗಿ ಬಿಡಿಸ್ಕೊಳ್ಳಿ ಸಿಪ್ಪೆನ. ನೋಡಿ ಈ ರೀತಿ ಎಲ್ಲ ಕಡೆ ಸಿಪ್ಪೆನ ತಕ್ಕೊಳ್ಳಿ. ಎಲ್ಲ ಬ್ಲ್ಯಾಕ್ ಕಲರ್ ಏನಿದೆ ಎಲ್ಲ ತೆಗೆದುಕೊಂಡು ಈ ರೀತಿ ಆಗಬೇಕು. ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿಬಿಡಿ ಚೆನ್ನಾಗಿ. ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅದನ್ನು ಕೈಲೇನು ಮಾಡೋಕ್ಕೆ ಬರುತ್ತೆ, ನಾನು ಸ್ಮ್ಯಾಶ್ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ
ಈ ರೀತಿ ಚೆನ್ನಾಗಿ ಆಗಬೇಕು. ನೋಡಿ ಯಾವ ರೀತಿ ಸ್ಮ್ಯಾಶ್ ಆಗಿದೆ ಅಂತ. ಈಗ ಬನ್ನಿ ಚಟ್ನಿ ಮಾಡೋದು ಹೇಗಂತ ನೋಡೋಣ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಬದನೆಕಾಯಿ. ಈಗ ಒಂದು ಪ್ಯಾನನ್ನು ತೊಗೊಂಡು ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಿ ನಾವು ಮೊದಲಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಮಚ ಖಾರದ ಪುಡಿ ತೊಗೊಂಡಿದ್ವಿ, ಎಣ್ಣೆ. ಈಗ ಬನ್ನಿ ಶುರು ಮಾಡೋ ಚಟ್ನಿ ಮಾಡೋಕ್ಕೆ. ಆ ಈರುಳ್ಳಿ ಟೊಮೆಟೊ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಪ್ಯಾನಲ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಸೇರಬೇಕು. ಈಗ ಬದನೆಕಾಯಿ ಸುಟ್ಟು ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆ ಬದನೆಕಾಯನ್ನು ಆ ಈರುಳ್ಳಿ ಟೊಮೊಟೊ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ